ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಫೌಂಡೇಶನ್ ಫಾರ್ ಇಕಲಾಜಿಕಲ್ ಸೆಕ್ಯೂರಿಟಿ ಸಂಸ್ಥೆ ಹಾಗೂ ಎಂ.ಎಸ್. ರಾಮಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟದ ಶ್ರೀ ವಾಲ್ಮೀಕಿ ಭವನದಲ್ಲಿ ನಡೆಯಿತು. ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ಬಿಪಿ, ಶುಗರ್, ಗರ್ಭಕೋಶ ಕ್ಯಾನ್ಸರ್, ಸಸ್ಮಾ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ ಸೇರಿದಂತೆ ಸ್ತ್ರೀರೋಗಿಗಳಿಗೆ ತಪಾಸಣೆಯನ್ನು ಮಾಡಿ ಕೆಲವು ರೋಗಗಳಿಗೆ ಸ್ಥಳದಲ್ಲಿ ಚಿಕಿತ್ಸೆ ನೀಡಿದರು. ಹೆಚ್ಚಿನ ಚಿಕಿತ್ಸೆ ಉಳ್ಳವರನ್ನು ಬೆಂಗಳೂರಿನ ಎಂ.ಎಸ್. ರಾಮಯ್ಯ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಲು ತಿಳಿಸಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ಈ ದಿನ ನಿಬ್ಬೂರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ತಲಕಾಯಲಬೆಟ್ಟ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಫೌಂಡೇಶನ್ ಫಾರ್ ಎಕಲಾಜಿಕಲ್ ಸೆಕ್ಯೂರಿಟಿ ಶಿಡ್ಲಘಟ್ಟ ಬ್ಲಾಕು ಚಿಂತಾಮಣಿ ಹಾಗೂ ರಾಮಯ್ಯ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಆರೋಗ್ಯ ಶಿಬಿರವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಮಹಿಳೆಯರ ಒಂದು ಆರೋಗ್ಯ ತುಂಬ ಮುಖ್ಯ. ಮಹಿಳೆಯರ ಆರೋಗ್ಯವಾಗಿದ್ದರೆ ಇಡೀ ಆ ಕುಟುಂಬನೇ ಆರೋಗ್ಯವಾಗಿರ್ತದೆ. ಮಹಿಳೆಯರು ಆ ಕುಟುಂಬದ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸ್ತಾರೆ. ಹಾಗಾಗಿ ಅವರ ಆರೋಗ್ಯದ ಕಡೆ ಗಮನ ಕೊಡೋದು ಕೂಡ ಸಮಯ ತುಂಬ ಕಡಿಮೆ. ದಿನನಿತ್ಯದ ಕೆಲಸ ಕಾರ್ಯಗಳು ಮತ್ತು ಬೇರೆ ಬೇರೆ ಎಲ್ಲ ಕೃಷಿ ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಮಹಿಳೆಯರೇ ಜಾಸ್ತಿ ತೊಡಸ್ಕೊಂಡು ಇವತ್ತು ದಿನ ಹೆಚ್ಚು ದುಡಿಯುತ್ತಿರೋದ್ರಿಂದ ದುಡಿಯೋಂಥ ಮಹಿಳೆಯರ ಒಂದು ಆರೋಗ್ಯ ಕಾಪಾಡೋದು ಕೂಡ ಮುಖ್ಯ. ಈ ನಿಟ್ಟಿನಲ್ಲಿ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ಮಹಿಳಾ ಆರೋಗ್ಯ ಕಾರ್ಯಕ್ರಮದ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಸೊ ಈ ಶಿಬಿರಕ್ಕೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಕೂಡ 28 ಗ್ರಾಮ ಪಂಚಾಯತಿಗಳಿಂದ ಮಹಿಳೆಯರು ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರೋಂಥವ್ರು ಬರ್ತಾ ಇದ್ದಾರೆ. ಇಲ್ಲಿ ಬಿ ಪಿ, ಶುಗರು, ಬೇರೆ ಬೇರೆ ರೀತಿ ಎಲ್ಲ ಕೆಲವೊಂದು ಟೆಸ್ಟನ್ನು ಮಾಡಿ ಮತ್ತು ಆಂಕಾಲಜಿ ಮತ್ತು ಗೈನಿಕಾಲಜಿಗೆ ಸಂಬಂಧಪಟ್ಟಂಗೆ ಸ್ಪೆಷಲಿಸ್ಟ್ ರಾಮಯ್ಯ ಕಾಲೇಜು ಮೆಡಿಕಲ್ ಕಾಲೇಜ್ ಇದರಿಂದ ಬಂದಿದ್ದಾರೆ. ಅವರು ಅದನ್ನು ಮಾಡಿ ರೆಫರ್ ಮಾಡ್ತಾರೆ. ಏನಾದರೂ ಅವ್ರಿಗೆ ಬೇರೆ ಥರದ ಒಂದು ಆಪ್ರೇಷನ್ ಈ ಥರದ್ದು ಬೇಕಂತಂದರೆ ಉನ್ನತ ಮಟ್ಟದ ಬೆಂಗಳೂರು ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಕೆಲವು ಇಲ್ಲೇ ಸಂಬಂಧಪಟ್ಟ ಕೆಲವೊಂದು ಇದಿದ್ದರೆ ಇಲ್ಲೇ ಮೆಡಿಸಿನ್ ಕೊಟ್ಟು ಕೂಡ ಇದು ಮಾಡ್ತಾರೆ. ಸೊ ಮುಖ್ಯ ಉದ್ದೇಶ ಆರೋಗ್ಯದ ಕಡೆ ಹೆಚ್ಚು ಗಮನ ಬರಲಿ. ಸೊ ಆರೋಗ್ಯವನ್ನು ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಜಾಗೃತರಾಗಲಿ ಅನ್ನೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ.